ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ನಿಮ್ಗೊಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಎಗ್ ಪಕೋಡ. ನಿಜವಾಗ್ಲೂ ಇದು ಸಖತ್ತಾಗಿರುತ್ತೆ ಗಾಯ್ಸ್. ಸಂಜೆ ಟೈಮು ಮನೆಯವರಿಗೆ ಇದನ್ನು ಮಾಡಿಕೊಡಿ, ನಿಮ್ಮ ಹಸ್ಬೆಂಡ್ಗಳಿಗೆ, ನಿಮ್ಮ ಮನೆಯವರಿಗೆ, ಯಾರಿಗಾದ್ರೂ. ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಆಫೀಸ್ ಲೀವ್ ಇರುತ್ತೆ. ಸೊ ಆ ಟೈಮಲ್ಲಿ ಇದು ಒಂದು ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಇದು ಎಗ್ಗಿಂದ ಮಾಡೋವಂಥದ್ದು ನಿಜವಾಗ್ಲೂ ಸಖತ್ತಾಗಿರುತ್ತೆ ಆ್ಯಂಡ್ ತುಂಬ ಬೇಗನೂ ಕೂಡ ಆಗೋಗುತ್ತೆ. ನೀವೇ ನೋಡ್ತಿದ್ದೀರಲ್ಲ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮಿಸ್ ಮಾಡದೆ ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಇಲ್ಲಿ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಇಬ್ಬರಿಗೆ, ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಅಷ್ಟೇ. ಸೊ 3 ಮೊಟ್ಟೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು, ಬೇಯಿಸಾದ್ಮೇಲೆ ಸಿಪ್ಪೆ ಎಲ್ಲ ಸುಳ್ಕೊಂಡ್ಬಿಟ್ಟು ಅದನ್ನು ತುರ್ಕೊಂಡ್ಬಿಡಿ ಆಯಿತಾ. ಮಾಮೂಲಿ ತುರಿತೀವಲ್ಲ ಕ್ಯಾರೆಟು, ಅದರಲ್ಲಿ ತುರ್ಕೊಳ್ಳಿ. ಈ ಥರ ಟೈಪ್ ತುರ್ಕೊಂಡ್ಬಿಟ್ಟು ಇದಕ್ಕೆ ನಾನು 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಆಯಿತಾ. ಚೂರು 1 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಬೋಂಡ ಕಲಿಸ್ಕೊತೀವಲ್ಲ, ಬೋಂಡದಿಟ್ಟು ವಡೆ ಇಟ್ಟು ಕಲಿಸ್ಕೊತೀವಿ ಗೊತ್ತಾ, ಆ ಥರ ಕಲಿಸ್ಕೊಳ್ಳಿ. ತುಂಬ ತೆಳು ಕಲಿಸ್ಕೋಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಬೇಕು. ಯಾಕಂದರೆ ನಾವು ಇದು ಮಾಮೂಲಿ ಪಕೋಡ ಬಿಡೋ ಥರ ಆಗಬೇಕು. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಎಣ್ಣೆ ಕಾದ ನಂತರ ಈ ಎಗ್ ಸೈಜ್ ಬರುತ್ತಲ್ಲ, ಎಗ್ ಸೈಜು ರೌಂಡ್ಗೆ ಸೇಮ್ ನಾವು ಎಗ್ ಬೋಂಡ ಎಲ್ಲ ಹೇಗೆ ಮಾಡ್ತೀವಿ, ನಾನು ಅದೇ ಥರ ಶೇಪಲ್ಲಿ ಬಿಟ್ಕೊತೀನಿ. ಮಾಮೂಲಿ ವಡೆ ಎಲ್ಲ ಯಾವ ಥರ ಬಿಡ್ತೀವಿ ಅದೇ ಥರ ಸ್ವಲ್ಪ ದಪ್ಪಗೆ ಬಿಟ್ಕೊತೀನಿ ಆಯಿತಾ. ನಿಮ್ಗೆ ಯಾವ ಶೇಪ್ ಬರುತ್ತೆ ಆ ಶೇಪಲ್ಲಿ ಬಿಟ್ಕೊಳ್ಳಿ. ಸೊ ಅಷ್ಟೇ. ಇದನ್ನು ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟು 1-2-3 ರೌಂಡು ಚೆನ್ನಾಗಿಯೇ ಫ್ರಂಟ್ ಟು ಬ್ಯಾಕು ಆಲ್ಮೋಸ್ಟ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಯಿತಾ. ಹೇಗೆ ಅಂದರೆ ತುಂಬ ಸೀದಿಸಬಾರ್ದು. ಲೋ ಫ್ಲೇಮಲ್ಲೂ ಬೇಡ, ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರಂಟ್ ಟು ಬ್ಯಾಕು ಚೆನ್ನಾಗಿ ಒಂದು ಬ್ರೌನಿಷ್ ಆಗೋ ಥರ ಬೇಯಿಸ್ಕೋಬೇಕು. ತುಂಬ ಜಾಸ್ತಿನೂ ಕೂಡ ಸೀದಿಸಕ್ಕೆ ಹೋಗಬಾರ್ದು. ನಾವೇನಾದರೂ ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋದರೆ ಏನಾಗ್ಬಿಡುತ್ತೆ, ಮೇಲ್ಗಡೆ ಬೇಗ ಬ್ರೌನಿಷ್ ಆಗಿ ಬೇಗ ಸೀದೋಗೋ ಥರ ಆಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೇ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಲಿ, ಈ ಥರ ಕಲರ್ ಬರಲಿ, ಓಕೆನಾ. ಆಮೇಲೆ ಇನ್ನೊಂದು, ನಾವು ಈ ಥರ ಮೊಟ್ಟೆನ ಕಲಸಿ ಬಿಡ್ತೀವಲ್ವ ಎಣ್ಣೆಗೆ, ಆವಾಗ ಈ ಥರ ಸ್ವಲ್ಪ ನೊರೆ ಬರೋದು ಅದು ಸಾಮಾನ್ಯ, ಅದು ಬಂದೇ ಬರುತ್ತೆ. ನೀವು ಮಾಮೂಲಿ ಬೋಂಡ ವಡೆ ಎಲ್ಲ ಮಾಡಬೇಕಾದ್ರೆ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಈ ಥರ ಮೊಟ್ಟೆ ಬಿಟ್ಟಿರ್ತೀವಲ್ಲ, ಮೊಟ್ಟೆ ಸ್ವಲ್ಪ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ. ಸೊ ನೋಡಿ ಇವಾಗ ರೆಡಿ ಆಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡದೆ ಒಂದು ಸರಿ ಟ್ರೈ ಮಾಡಿ. ಆ್ಯಂಡ್ ಇದಕ್ಕೆ ಬೇಕಾದರೆ ನೀವು ಸಾಸ್ ಜೊತೆ ತಿನ್ಬೋದು, ಇಲ್ಲ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ದ್ರಿಸ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಒಂದು ಸರಿ ಟ್ರೈ ಮಾಡಿಬಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ಕೊಟ್ಟು ಹೇಗಿತ್ತು ಅಂತ ತಿಳ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.